ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಕಾಂಗ್ರೆಸ್ ನಾಯಕರ ಮೇಲೆ ಗಂಭೀರ ಆರೋಪವನ್ನು ಮಾಡಲಾಗ್ತಾ ಇದೆ. ಚೀನಾದಿಂದ ಕಾಂಗ್ರೆಸ್ 1.35 ಕೋಟಿ ಫಂಡ್ ಅನ್ನ ಪಡೆದಿತ್ತು, ರಾಜೀವ್ ಗಾಂಧಿ ಫೌಂಡೇಶನ್ಗೆ ಹಣವನ್ನ ಕೊಟ್ಟಿತ್ತು ಅಂತ ಗಂಭೀರವಾದಂತ ಆರೋಪವನ್ನು ಮಾಡಲಾಗ್ತಾ ಇದೆ. ಚೀನಾದಿಂದ ಕಾಂಗ್ರೆಸ್ 1.35 ಕೋಟಿ ರೂಪಾಯಿ ಫಂಡ್ ಅನ್ನ ಪಡೆದಿದೆ ಅಂತ, ಹಾಗೆ ರಾಜೀವ್ ಗಾಂಧಿ ಫೌಂಡೇಶನ್ಗೆ ಈ ಹಣ ಕೊಡಲಾಗಿದೆ. 2005 2007ರಲ್ಲಿ ಫಂಡಿಂಗ್ ಅನ್ನ ಪಡೆದಿದ್ರು. ಚೀನಾ ಎಂಬಸಿಯಿಂದ ಕಾಂಗ್ರೆಸ್ಗೆ ಫಂಡಿಂಗ್ ಆಗಿದೆ. ಕೇಂದ್ರ ಸರ್ಕಾರ ಈ ಫಂಡಿಂಗ್ ಅನ್ನ ಕ್ಯಾನ್ಸಲ್ ಮಾಡಿತ್ತು ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಕಾನೂನು ಉಲ್ಲಂಘನೆ ಮಾಡಿತ್ತು ಕಾಂಗ್ರೆಸ್ ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ. 2005ರಿಂದ 2007ರ ಸಂದರ್ಭದಲ್ಲಿ ಫಂಡಿಂಗ್ ಅನ್ನ ಪಡ್ಕೊಂಡಿದ್ರು ಅವರು, 1.35 ಕೋಟಿ ರೂಪಾಯಿ ಹಣವನ್ನ ಅಂತ ಆರೋಪ ಮಾಡಲಾಗ್ತಾ ಇದೆ. आज लोकसभा में प्रश्नकाल को विपक्ष के द्वारा चलने नहीं दिया गया। समूचा विपक्ष और विशेषकर कांग्रेस पार्टी के इस प्रयास की मैं घोर निंदा करता हूं। अरुणाचल में 8 की देर रात और 9 की सुबह घटी घटनाओं का हवाला देते हुए विपक्ष ने बहुमूल्य प्रश्नकाल को स्थगित करवा दिया। आज लोकसभा में ಪ್ರಶ್ನಕಾಲ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂತ ರಾಘವೇಂದ್ರ ಗುಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ರಾಘವೇಂದ್ರ ಗುಡಿ, ಸಾಕಷ್ಟು ಆರೋಪ ಪ್ರತ್ಯಾರೋಪಗಳನ್ನ ಗಮನಿಸ್ತಾ ಇದ್ದೇವೆ. ಚೀನಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗೊಂದು ಸ್ಫೋಟಕ ಆರೋಪವನ್ನ ಮಾಡಲಾಗ್ತಾ ಇದೆ. ಅಮಿತ್ ಶಾ ಅವರು 1.35 ಕೋಟಿ ರೂಪಾಯಿ ಹಣ ಫಂಡಿಂಗ್ ಆಗಿತ್ತು ಕಾಂಗ್ರೆಸ್ಗೆ ಅಂತ. ಯಾವ ಕಾರಣಕ್ಕೆ, ಯಾವಾಗ ಫಂಡಿಂಗ್ ಆಗಿತ್ತು, ಈ ಆರೋಪ ಈಗ ಯಾಕೆ ಮಾಡ್ತಾ ಇರುವಂತದ್ದು ಅಂತ, ಏನಿದು ಬಹುದೊಡ್ಡ ಆರೋಪ ಅನ್ನುವ ರೀತಿಯಲ್ಲೇ ಮಾತನಾಡ್ತಾ ಇದ್ದಾರೆ ಅಮಿತ್ ಶಾ ಅವರು? ಪೃಥ್ವಿ, ಒಂದು ಕಡೆಯಲ್ಲಿ ಗಡಿಯಲ್ಲಿ ಭಾರತದ ಸೈನಿಕರು ಚೀನಿ ಸೈನಿಕರ ಎಡೆಮುರಿಯನ್ನ ಕಟ್ತಾ ಇದ್ರೆ, ಆಂತರಿಕವಾಗಿ ಭಾರತೀಯ ರಾಜಕಾರಣಿಗಳು ತಮ್ಮ ತಮ್ಮ ಮಧ್ಯದಲ್ಲಿ ರಾಷ್ಟ್ರದ ಭದ್ರತೆಯ ವಿಚಾರವನ್ನ ರಾಜಕೀಯಕರಣಗೊಳಿಸ್ತಾ ಒಬ್ಬರಿಗೊಬ್ಬರು ಕಚ್ಚಾಡ್ತಿರ್ತಕ್ಕಂಥ ಪರಿಸ್ಥಿತಿಯನ್ನ ಇವತ್ತು ಕಾಣ್ತಾ ಇದೀವಿ. ಒಂದು ಕಡೆಯಿಂದ ನೋಡ್ತಾ ಇದ್ರೆ ವಿಪಕ್ಷ ಕಾಂಗ್ರೆಸ್ ಏನಿದೆ ಅದು ನೇರವಾದಂತಹ ಆರೋಪವನ್ನ ಸರ್ಕಾರದ ಮೇಲೆ ಮಾಡ್ತಾ ಇರೋದೇನೆಂದ್ರೆ, ಗಡಿಯಲ್ಲಿ ಭಾರತೀಯ ಸೇನೆ ಇದ್ರೂ ಸಹಿತವಾಗಿ ಚೀನಿಯರು ಆಕ್ರಮಿಸ್ಕೊಳ್ತಾ ಇದ್ದಾರೆ, ಭಾರತೀಯ ಒಂದು ಪ್ರದೇಶ ಏನಿದೆ ಅದನ್ನ ಆಕ್ರಮಿಸ್ಕೊಳ್ತಾ ಇದ್ದಾರೆ ಅಂತೇಳಿ ಕಾಂಗ್ರೆಸ್ ಆರೋಪವನ್ನ ಮಾಡ್ತಾ ಇದೆ. ಆದ್ರೆ ಇನ್ನೊಂದು ಕಡೆಯಿಂದ ಅದಕ್ಕೆ ಕೌಂಟರ್ ಅನ್ನ ಕೊಟ್ಟಿರ್ತಕ್ಕಂಥ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಏನಂದ್ರೆ, ಯುಪಿಎ ಸರ್ಕಾರದ ಅವಧಿಯಲ್ಲಿ ರಾಜೀವ್ ಗಾಂಧಿ ಫೌಂಡೇಶನ್ ಏನಿದೆ, ಆ ರಾಜೀವ್ ಗಾಂಧಿ ಫೌಂಡೇಶನ್ಗೆ ಚೈನಾ ಎಂಬಸಿಯಿಂದ 1.3 ಕೋಟಿಯಷ್ಟು ಚಂದಾವನ್ನ ನೀಡಲಾಗಿತ್ತು, ಡೊನೇಷನ್ ಅನ್ನ ನೀಡಲಾಗಿತ್ತು. ಆ ಡೊನೇಷನ್ ಅನ್ನು ಇವರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಅದಷ್ಟೇ ಅಲ್ಲ, ಕಾಂಗ್ರೆಸ್ ಸಮಯದಲ್ಲಿ ಎನ್ಕ್ರೋಚ್ಮೆಂಟ್ ಆಗಿರೋದ್ರ ಬಗ್ಗೆ, ಸಲಾಮಿ ಸ್ಲೈಸಿಂಗ್ ಆಗಿರೋದ್ರ ಬಗ್ಗೆ ಆ ಒಂದು ಮತ್ತೊಂದು ಬಾರಿ ಆ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ಇದಕ್ಕೆ ಹಿನ್ನೆಲೆಯನ್ನು ನೋಡೋದಾದ್ರೆ ನಿಮಗೆ ನೆನಪಿರಬಹುದು, ಸುಮಾರು 2012-13 ಸಮಯದಲ್ಲಿ ಎ.ಕೆ. ಆಂಟನಿ ಅವರು ಕೇಂದ್ರದ ರಕ್ಷಣಾ ಸಚಿವರಾಗಿರ್ತಾರೆ. ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ, ಈ ಗಡಿಯಲ್ಲಿ ಏನಿದೆ ಚೀನಾ ಸೈನಿಕರು ಬಂದ್ರು ಅವರನ್ನ ನಮಗೆ ಅಷ್ಟೇ ಒಂದು ವೇಗವಾಗಿ ಎದುರಿಸಕ್ಕಾಗ್ತಾ ಇಲ್ಲ, ಯಾಕಂದ್ರೆ ನಾವು ನಮ್ಮ ಒಂದು ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನ ಡೆವಲಪ್ ಮಾಡ್ಕೊಂಡಿಲ್ಲ, ನಮ್ಮಲ್ಲಿ ಹಣ ಇಲ್ಲ ಅಂತೇಳಿ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ಆದ್ರೆ ಇವತ್ತಿನ ಸಂದರ್ಭದಲ್ಲಿ ಅರುಣಾಚಲ ಪ್ರದೇಶದ ತವಾಂಗ್ನಲ್ಲಿ ಸುಮಾರು 300 ಜನ ಚೀನಿ ಸೈನಿಕರು ಬಂದಿರ್ತಾರೆ. ಆ ಸಮಯದಲ್ಲಿ ಭಾರತೀಯದ ಕಡೆಯಿಂದ 50 ಜನ ಸೈನಿಕರು ಪಹರೆಯನ್ನು ನಡೆಸ್ತಾ ಇರ್ತಾರೆ. ಆದ್ರೆ ಅರ್ಧ ಗಂಟೆ ಒಳಗಡೆ ಸುಮಾರು ಚೀನಿ ಸೈನಿಕರಿಂದ ಅಧಿಕ ಸಂಖ್ಯೆಯಲ್ಲಿ ಭಾರತೀಯ ಸೈನಿಕರು ಆ ಸ್ಪಾಟ್ ಅನ್ನ ರೀಚ್ ಆಗ್ತಾರೆ, ಮತ್ತೆ ಪ್ರತಿ ದಾಳಿಯನ್ನ ಕೂಡ ನಡೆಸಿರ್ತಾರೆ. ಹೀಗೆ ಈ ಎಲ್ಲ ವಿಚಾರಗಳು ಇಲ್ಲಿ ಪ್ರಸ್ತಾಪ ಆಗ್ತಾ ಇರುವಂತದ್ದು. ಒಂದು ಕಡೆಯಿಂದ ನೋಡ್ತಾ ಇದ್ರೆ ಕೇಂದ್ರ ಸರ್ಕಾರ ಆರೋಪ ಮಾಡ್ತಾ ಇರುವಂತದ್ದು, ನಿಮ್ಮ ಅವಧಿಯಲ್ಲಿ ಚೀನಾ ಭಾರತದ ಜಮೀನನ್ನ ಎನ್ಕ್ರೋಚ್ ಮಾಡಿದೆ ಅಂತ. ಇನ್ನೊಂದು ಕಡೆಯಿಂದ ಕಾಂಗ್ರೆಸ್ ಮತ್ತೆ ವಿಪಕ್ಷಗಳು ಆರೋಪವನ್ನ ಮಾಡ್ತಾ ಇರೋದೇನಂತ ನೋಡೋದಾದ್ರೆ, ಈ ಅವಧಿಯಲ್ಲಿ ಚೀನಾ ಬಂದು ನಮ್ಮ ಪ್ರದೇಶವನ್ನು ಆಕ್ರಮಿಸಿಕೊಳ್ತಾ ಇದೆ ಅಂತ. ಆದ್ರೆ ಒಂದು ವಿಷಯ ಇಲ್ಲಿ ಸ್ಪಷ್ಟವಾಗಬೇಕಾಗಿರುವಂತದ್ದು, ಚೀನಾ ಒಂದು ಭಾರತೀಯ ಪ್ರದೇಶವನ್ನ ಅದು 1962ರ ಒಂದು ವಾರ್ ಏನಾಗ್ತಾ ಇತ್ತು, ಆ ಸಮಯದಲ್ಲಿ ಅಕ್ಸೈ ಚೀನ್ ಅಂತ ಇವತ್ತು ಹೇಳುವಂತ ಬಹುದೊಡ್ಡ ಭಾಗವನ್ನ ಭಾರತದಿಂದ ಕಿತ್ತುಕೊಂಡಿರುತ್ತೆ. ಅರುಣಾಚಲ ಪ್ರದೇಶದ ಸಾಕಷ್ಟು ಪ್ರದೇಶಗಳನ್ನ ಕಿತ್ತುಕೊಂಡಿರುತ್ತೆ. ಇವತ್ತು ಕೂಡ 50 ವರ್ಷದ ಹಿಂದೆ, 1952ಕ್ಕಿಂತ ಹಿಂದಿನಲ್ಲೂ ಕೂಡ ಸುಮಾರು 68ರಿಂದ 70 ವರ್ಷಗಳ ಹಿಂದೆನೆ ಭಾರತದ ಈ ಅರುಣಾಚಲ ಪ್ರದೇಶದಲ್ಲಿ ಕೆಲ ಹಳ್ಳಿಗಳನ್ನ ಚೀನಾ ಆಕ್ರಮಿಸಿಕೊಂಡಿರುತ್ತೆ. ಅಲ್ಲಿ ಇವತ್ತು ಅದು ಒಂದು ಗ್ರಾಮಗಳನ್ನ ಕಟ್ತಾ ಇದೆ. ಆ ಒಂದು ವಿಚಾರವನ್ನ ಕೂಡ ಸಾಕಷ್ಟು ಬಾರಿ ಪ್ರಸ್ತಾಪನೆ ಮಾಡಿ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡ್ಕೊಳ್ತಾ ಹೋಗ್ತೀನಿ. ಈಗ ಲೋಕಸಭೆಯಲ್ಲಿ ಉತ್ತರವನ್ನ ಕೊಡಲಿದ್ದಾರೆ ಚೀನಾ ಮತ್ತು ಭಾರತ ಗಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಕ್ಷಣಾ ಸಚಿವರಾಗಿರುವಂತ ರಾಜನಾಥ್ सिंह ನೋಡೋಣ. मैं इस गरिमामयी सदन को अरुणाचल प्रदेश के तवांग सेक्टर में हमारी सीमा पर 9 दिसंबर 2022 को हुई एक घटना के बारे में अवगत कराना चाहूंगा। प्लीज स्टेटमेंट के बीच में नहीं बोलते। बीच नो प्लीज में छुट्टी भी थी।
9 दिसंबर 2022 को पीएलए ट्रुप्स ने तवांग सेक्टर के यांगसे एरिया में लाइन ऑफ एक्चुअल कंट्रोल पर अतिक्रमण कर स्टेटस को एक तरफा बदलने का प्रयास किया। चाइना के इस प्रयास का हमारी सेना ने दृढ़ता के साथ सामना किया है अध्यक्ष महोदय, और इस फेस ऑफ में हाथापाई भी हुई है। भारतीय सेना ने बहादुरी से पीएलए को हमारी टेरिटरी में अतिक्रमण करने से रोका और उन्हें उनकी पोस्ट पर वापस जाने के लिए मजबूर कर दिया अध्यक्ष महोदय। इस झड़प में दोनों ओर के कुछ सैनिकों को चोटें भी आई हैं और मैं इस सदन को अवगत कराना चाहता हूं कि हमारे किसी भी सैनिक की न तो मृत्यु हुई है और न ही कोई गंभीर रूप से घायल हुआ है। इंडियन मिलिट्री कमांडर्स के टाइमली इंटरवेंशन के कारण पीएलए सोल्जर्स अपनी लोकेशंस पर वापस चले गए अध्यक्ष महोदय, और इस घटना के पश्चात एरिया के लोकल कमांडर ने 11 दिसंबर 2022 को अपने चाइनीज काउंटर पार्ट के साथ स्थापित व्यवस्था के तहत एक फ्लैग मीटिंग की और इस घटना पर चर्चा की। चीनी पक्ष को इस तरह के एक्शन के लिए मना किया गया और सीमा पर शांति बनाए रखने के लिए कहा गया। इस मुद्दे को चीनी पक्ष के साथ कूटनीतिक स्तर पर भी उठाया गया है। अध्यक्ष महोदय, मैं इस सदन को आश्वस्त करना चाहता हूं कि हमारी सेनाएं हमारी भौमिक अखंडता को सुरक्षित रखने के लिए पूरी तरह से प्रतिबद्ध हैं और इसके खिलाफ किसी भी प्रयास को रोकने के लिए सदैव तत्पर है हमारी भारत की सेना। और मुझे विश्वास है कि यह सदन हमारी सेनाओं की वीरता और साहस को एक स्वर से समर्थन देगा। और अध्यक्ष महोदय, मैं पूरी तरह से आश्वस्त हूं कि यह संसद बिना किसी संशय के भारत की सेना की क्षमता, शौर्य, पराक्रम व प्रतिबद्धता का भी अभिनंदन करेगा। धन्यवाद अध्यक्ष महोदय। कोई माननीय, आप वरिष्ठ सदस्य हैं, सदन नियमों प्रक्रियाओं से चलता है और नियम प्रक्रिया के अंदर कोई भी स्पष्टीकरण का सदन में, लोकसभा में नियम प्रक्रिया नहीं है। आपका कोई रिकॉर्ड में नहीं जा रहा। आप एक चीज रिकॉर्ड में लो। एक मिनट मेरी बात सुनो। एक मिनट बालू जी, प्लीज। अधीर रंजन जी, एक मिनट प्लीज। बालू जी, प्लीज सिट डाउन। हाँ प्लीज, मैं प्लीज, एक मिनट अधीर रंजन जी, एक मिनट अधीर रंजन जी, एक मिनट। मिस्टर सुरेश, प्लीज सिट डाउन। मैं सदन को ये निवेदन करना चाहता हूं कि हमें हमारी सेनाओं की वीरता और साहस पर एक साथ समर्थन करना चाहिए, ये संकल्प लेना चाहिए। सदन की तरफ से रिकॉर्ड में सब चीज आ गई है। सभा पटल पर रखे जाने वाले पद, आइटम नंबर 2, श्री प्रहलाद सिंह पटेल। अध्यक्ष महोदय, मैं आपकी अनुमति से आज की संशोधित कार्यसूची में क्रम संख्या 2 पर उल्लेखित दस्तावेज में सभा पटल पर रखता हूँ, जो रिक्टम कुंडली और पोल्ट्री प्रोसेसिंग बोर्ड से संबंधित है। धन्यवाद अध्यक्ष जी। आइटम नंबर 3, श्री कृष्णपाल जी। आदरणीय अध्यक्ष महोदय, आपके अनुमति से आज की संशोधित कार्यसूची में क्रम संख्या 3 पर मेरे नाम के सामने सूचीबद्ध दस्तावेज को सदन के पटल पर रखता हूं। आइटम नंबर 4,
Dr. Sanjeev Kumar with your kind Balyan. permission, I rise to lay the paper listed against my name at serial number 4 in 2 days, revised list of business. Item number 5, Sri Nityanand Rai. आदरणीय अध्यक्ष महोदय, मैं आज की पुनरीक्षण ಲೋಕಸಭೆಯಲ್ಲಿ ಉತ್ತರವನ್ನ ಕೊಟ್ಟರು ರಕ್ಷಣಾ ಸಚಿವರಾಗಿರುವಂತ ರಾಜನಾಥ್ ಸಿಂಗ್ ಅವರು. ಚೀನಾ ಸೇನೆಯನ್ನ ಹಿಮ್ಮೆಟ್ಟಿಸಿದ್ದೇವೆ ನಾವು, ನಮ್ಮ ಸೇನೆ ಸಾಕಷ್ಟು ಬಲಿಷ್ಠವಾಗಿದೆ. ಇದು ರಕ್ಷಣಾ ಸಚಿವರಾಗಿರುವಂತ ರಾಜನಾಥ್ ಸಿಂಗ್ ಅವರ ಹೇಳಿಕೆ. ಲೋಕಸಭೆಯಲ್ಲಿ ಆಗ್ರಹಿಸ್ತಾ ಇದ್ರು ಪ್ರತಿಪಕ್ಷದವರು. ಇದ್ರ ಬಗ್ಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಲಾಹಲ ಎಬ್ಬಿತ್ತು. ಸೊ ಹೀಗಾಗಿ ರಕ್ಷಣಾ ಸಚಿವರೇ ಉತ್ತರವನ್ನ ಕೊಟ್ಟಿದ್ದಾರೆ. ಚೀನಾ ಸೇನೆಯನ್ನ ನಾವು ಹಿಮ್ಮೆಟ್ಟಿಸಿದ್ದೇವೆ, ನಮ್ಮ ಸೇನೆ ಸಾಕಷ್ಟು ಬಲಿಷ್ಠವಾಗಿದೆ, ಚೀನಾದ ಉದ್ದೇಶವನ್ನ ನಾವು ವಿಫಲಗೊಳಿಸಿದ್ದೇವೆ ಅಂತ ಹೇಳಿದ್ರು. ಚೀನಾದ ಉದ್ದೇಶವನ್ನ ವಿಫಲಗೊಳಿಸಿದ್ದೇವೆ, ನಮ್ಮ ದೇಶದ ಏಕತೆ ಅಖಂಡತೆಯನ್ನ ಒಡಿಲಿಕ್ಕೆ ಸಾಧ್ಯವಿಲ್ಲ, ನಮ್ಮ ಸೈನಿಕರ ಶೌರ್ಯವನ್ನ ನಾನು ಅಭಿನಂದಿಸ್ತೇನೆ, ಅವರ ಪರಾಕ್ರಮವನ್ನ ಮೆಚ್ಚಲೇಬೇಕು ಅಂತ ಸೇನೆಯನ್ನ ಕೊಂಡಾಡಿದ್ದಾರೆ ರಾಜನಾಥ್ ಸಿಂಗ್ ಅವರು. ವಿಪಕ್ಷಗಳ ಆರೋಪಕ್ಕೆ ಉತ್ತರವನ್ನ ನೀಡಿದ್ರು ರಾಜನಾಥ್ ಸಿಂಗ್ ಅವರು. ಏನಾಯ್ತು ಡಿಸೆಂಬರ್ 9ನೇ ತಾರೀಕು ಯಾವ ರೀತಿಯಾಗಿ ನಮ್ಮ ಭಾರತೀಯ ಸೈನಿಕರು ಅವರನ್ನ ಹಿಮ್ಮೆಟ್ಟಿಸಿದ್ದಾರೆ, ಯಾವ ರೀತಿಯಾಗಿ ಶೌರ್ಯವನ್ನ ತೋರಿಸಿದ್ದಾರೆ ಅನ್ನುವಂಥದ್ದನ್ನ ಬಣ್ಣಿಸಿದ್ದಾರೆ. ಅಲ್ಲಿ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೇನೆ ಬಲಿಷ್ಠವಾಗಿದೆ, ಯಾರು ಕೂಡ ಭಾರತೀಯ ಸೇನೆಯನ್ನ ಟಚ್ ಮಾಡ್ಲಿಕ್ಕೆ ಆಗೋದಿಲ್ಲ, ನಮ್ಮ ದೇಶದ ಏಕತೆ ಅಖಂಡತೆಯನ್ನ ಒಡಿಲಿಕ್ಕೆ ಅಸಾಧ್ಯ ಅಂತ ಮಾತನಾಡುದು. दिसंबर 2022 को पीएलए ट्रुप्स ने तवांग सेक्टर के यांगसे एरिया में लाइन ऑफ एक्चुअल कंट्रोल पर अतिक्रमण कर स्टेटस को एक तरफा बदलने का प्रयास किया। चाइना के इस प्रयास का हमारी सेना ने दृढ़ता के साथ सामना किया है अध्यक्ष महोदय, और इस फेस ऑफ में हाथापाई भी हुई है। भारतीय सेना ने बहादुरी से पीएलए को हमारी टेरिटरी में अतिक्रमण करने से रोका और उन्हें उनकी पोस्ट पर वापस जाने के लिए मजबूर कर दिया अध्यक्ष महोदय। इस झड़प में दोनों ओर के कुछ सैनिकों को चोटें भी आई हैं और मैं इस सदन को अवगत कराना चाहता हूं कि हमारे किसी भी सैनिक की न तो मृत्यु हुई है और न ही कोई गंभीर रूप से घायल हुआ है। इंडियन मिलिट्री कमांडर्स के टाइमली इंटरवेंशन के कारण पीएलए सोल्जर्स अपनी लोकेशंस पर वापस चले गए अध्यक्ष महोदय, और इस घटना के पश्चात एरिया के लोकल कमांडर ने 11 दिसंबर 2022 को अपने चाइनीज काउंटर पार्ट के साथ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲೇ ಇದ್ದಾರೆ. ರಾಘವೇಂದ್ರ ಗುಡಿ, ರಾಜನಾಥ್ ಸಿಂಗ್ ಅವರು ಉತ್ತರವನ್ನ ಕೊಡ್ತಾ ಇದ್ರು. ಚೀನಾ ಸೇನೆಯನ್ನ ಯಾವ ರೀತಿಯಾಗಿ ಹಿಮ್ಮೆಟ್ಟಿಸಲಾಗಿದೆ ಅನ್ನುವಂಥದ್ರ ಬಗ್ಗೆ ಪ್ರತಿಪಕ್ಷಗಳಿಗೆ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಹೆಚ್ಚಿನ ಅಪ್ಡೇಟ್ಸ್ ಏನು ಲಭ್ಯವಾಗ್ತದೆ ಈಗ? ಪೃಥ್ವಿ, ಕೆಲ ವಿಷಯಗಳನ್ನು ಎಷ್ಟು ಒಂದು ಮಾಹಿತಿಯನ್ನು ಸಾರ್ವಜನಿಕ ವಲಯದಲ್ಲಿ ಇಡಬೇಕನ್ನೋದ್ರ ಬಗ್ಗೆ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇರುತ್ತೆ. ಆ ಒಂದು ಚರ್ಚೆಗೆ ಮತ್ತಷ್ಟು ಪುಷ್ಟಿ ನೀಡುವಂಥ ಒಂದು ಹೇಳಿಕೆಯನ್ನು ಇವತ್ತು ರಾಜನಾಥ್ ಸಿಂಗ್ ಅವರು ಕೊಟ್ಟಿರುವಂಥದ್ದು. ಮೇಲ್ನೋಟಕ್ಕೆ ಈಗ ಆಲ್ರೆಡಿ ಸಾರ್ವಜನಿಕವಾಗಿ ಲಭ್ಯವಿರತಕ್ಕಂಥ ಮಾಹಿತಿಯ ಪೂರ್ವವಾದ ಅಂದರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಒಂದಿಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆ ಅನುಸಾರ ನೋಡೋದಾದ್ರೆ ಡಿಸೆಂಬರ್ 9ನೇ ತಾರೀಕಿನ ದಿನ PLA ಸೋಲ್ಜರ್ಸ್ ಏನಿದ್ದಾರೆ, ಅಂದರೆ ಇವುದು ಪೀಪಲ್ಸ್ ಲಿಬರೇಷನ್ ಆರ್ಮಿ ಏನಿದೆ ಚೀನಾದ್ದು, ಅದರ ಒಂದು ಸೋಲ್ಜರ್ಸ್ ಬಂದಿದ್ರು. ಅವರನ್ನ ನಮ್ಮ ಸೈನಿಕರು ತಡೆದಿದ್ದಾರೆ. ನಮ್ಮ ಲೋಕಲ್ ಕಮಾಂಡರ್ಸ್ ಮತ್ತೆ ನಮ್ಮ ಅಲ್ಲಿಯ ಒಂದು ಸೇನಾ ಅಧಿಕಾರಿಗಳಿದ್ದಾರೆ, ಅವರ ಟೈಮ್ಲಿ ಇಂಟರ್ವೆನ್ಷನ್ ಆಗಿರೋದ್ರಿಂದ, ಸರಿಯಾದ ಸಮಯಕ್ಕೆ ಅವರು ಮಧ್ಯಪ್ರವೇಶ ಮಾಡಿರೋದ್ರಿಂದಾಗಿ ಅವರು ಮರಳಿ ಚೈನಾ ಸೈನಿಕರು ತಮ್ಮ ಪೋಸ್ಟ್ಗೆ ಹೋಗೋದಕ್ಕೆ ಒಂದು ಒತ್ತಾಯ ಮಾಡಲಾಯಿತು. ಆ ರೀತಿಯಾಗಿ ಅವರು ಮರಳಿ ಹೋಗಿದ್ದಾರೆ ಅಂತೇಳಿ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಖಂಡಿತವಾಗಿ ಇಲ್ಲಿ ಒಂದು ವಿಚಾರ ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು. ಭಾರತೀಯ ಸೈನಿಕರ ಶೌರ್ಯದ ಬಗ್ಗೆ ಆಗಲಿ, ಭಾರತೀಯ ಸೈನಿಕರ ಒಂದು ಅಂದ್ರೆ ಒಂದು ಫೈಟಿಂಗ್ ಸ್ಪಿರಿಟ್ ಬಗ್ಗೆ ಆಗಲಿ ಯಾರು ಕೂಡ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ಇಡೀ ದೇಶಕ್ಕೆ ದೇಶ ಅವರ ಹಿಂದೆ ನಿಂತಿದೆ. ಆದರೆ ಇವತ್ತು ಬರ್ತಿರ್ತಕ್ಕಂಥ ಪ್ರಶ್ನೆಗಳಿಗೆ ಇನ್ನೂ ಒಂದಿಷ್ಟು ಪ್ರಶ್ನೆಗಳಿಗೆ ಡಿಟೇಲ್ ಆಗಿ ಉತ್ತರವನ್ನ ರಾಜನಾಥ್ ಸಿಂಗ್ ಅವರು ಕೊಡ್ತಾರೆ ಅಂತ ನಿರೀಕ್ಷೆ ಮಾಡಲಾಗಿತ್ತು. ಹಾಗೆ ಕೊಟ್ಟಿದ್ದೇ ಆಗಿದ್ರೆ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇತ್ತು ಪೃಥ್ವಿ. ಯಾಕಂದ್ರೆ ಇವತ್ತಿನ ಸಂದರ್ಭವನ್ನ ನೋಡಿ ನೀವು, ಏನಂದ್ರೆ ಒಂದು ಇನ್ಫಾರ್ಮೇಶನ್ ವಾರ್ಫೇರ್ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಆಗುವಂತದ್ದು. ನೀವು ಆನ್ ಗ್ರೌಂಡ್ ಅಲ್ಲಿ ಸೈನಿಕರು ಎಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟವನ್ನ ಮಾಡ್ತಾರೋ, ಆದ್ರೆ ಓವರ್ ಆಲ್ ಆಗಿ ನೋಡಿದಾಗ ಅದಕ್ಕಿಂತ ದೊಡ್ಡ ಪ್ರಮಾಣದ ಇನ್ಫಾರ್ಮೇಶನ್ ವಾರ್ಫೇರ್ ನಡೀತಾ ಇರುತ್ತೆ. ಇಂತಹ ಸಂದರ್ಭದಲ್ಲಿ ತಪ್ಪು ಕಲ್ಪನೆಗಳಿಗೆ, ತಪ್ಪಾದ ಸುದ್ದಿಗಳಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಪ್ಲಾಟ್ಫಾರ್ಮ್ ಸಿಗುವಂತ
ಮಾಡುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಯಾಕಂದ್ರೆ ಇವತ್ತು ಚೀನಾದ ಒಂದು ಮೀಡಿಯಾಗಳೇನಿದಾವೆ ಬಹುತೇಕವಾಗಿ ಎಲ್ಲ ಸರ್ಕಾರಿ ಕೇಂದ್ರೀಕೃತವಾಗಿರ್ತದ್ದು, ಸರ್ಕಾರ ಕಂಟ್ರೋಲ್ ಮಾಡುವಂತ ಮೀಡಿಯಾಗಳು. ಅವರು ಸರ್ಕಾರ ಹೇಳುವಂತ ಮಾಹಿತಿಗಳನ್ನು ಹಂಚಿಕೊಳ್ತಾರೆ. ಜೊತೆಗೆ ಸಾಕಷ್ಟು ಇವತ್ತು ಓಪನ್ ಸೇಸ್ ನೆಟ್ವರ್ಕಿಂಗ್ ಒಂದಿಷ್ಟು ಸೈಟ್ಸ್ ಗಳಿದಾವೆ. ಅವರು ಕೂಡ ತಮಗೆ ತಿಳಿದ ಹಾಗೆ ಇದರ ಬಗ್ಗೆ ವರದಿಯನ್ನ ಮಾಡ್ತಾರೆ. ಕೆಲವೊಬ್ರು 300 ಜನ ಅಂತಾರೆ, ಕೆಲವೊಬ್ರು 500 ಜನ ಅಂತಾರೆ, ಕೆಲವೊಬ್ರು 20 ಭಾರತೀಯ ಸೈನಿಕರಿಗೆ ಗಾಯ ಆಗಿದೆ ಅಂತಾರೆ, ಕೆಲವೊಬ್ರು ಇನ್ನೂ ಹೆಚ್ಚಿನ ಸೈನಿಕರಿಗೆ ಗಾಯ ಆಗಿದೆ ಅಂತಾರೆ. ಆದ್ರೆ ಇವತ್ತು ರಾಜನಾಥ್ ಸಿಂಗ್ ಅವರು ಹೇಳಿರುವಂತ ಮಾಹಿತಿ ಪ್ರಕಾರ ಕೆಲವರಿಗೆ ಗಾಯ ಆಗಿದೆ, ಆದ್ರೆ ಯಾರಿಗೂ ಗಂಭೀರ ಗಾಯ ಆಗಿಲ್ಲ ಅನ್ನೋದನ್ನ ಒಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರೆ ಇದರ ಬಗ್ಗೆ ಇನ್ನಷ್ಟು ಸ್ಪಷ್ಟವಾದಂತಹ ಮಾಹಿತಿಯನ್ನ ಕೊಟ್ಟಿದ್ರೆ ಸಾಕಷ್ಟು ದೇಶ ವಿರೋಧಿಗಳಿಗೆ, ಅಂದ್ರೆ ದೇಶದ ಆಚೆ ಇರತಕ್ಕಂಥ ವೈರಿಗಳಿಗೆ, ದೇಶದ ಒಳಗಡೆ ಇರತಕ್ಕಂಥ ಸಾಕಷ್ಟು ವಿರೋಧಿಗಳಿಗೆ ಒಂದು ಸ್ಪಷ್ಟವಾದಂತಹ ಉತ್ತರವನ್ನ ಕೊಟ್ಟಂಗ ಆಗ್ತಿತ್ತು. ಅಂತ ಒಂದು ಉತ್ತರವನ್ನ ಇವತ್ತು ರಾಜನಾಥ್ ಸಿಂಗ್ ನೀಡಿಲ್ಲ ಅಂತ ಬಹುತೇಕವಾಗಿ ಹೇಳ್ಬೋದು. ಜೊತೆಗೆ ಅದೇ ನಿಟ್ಟಿನಲ್ಲಿ ಇವತ್ತು ವಿಪಕ್ಷಗಳು ಕೂಡ ಇನ್ನೂ ಗದ್ದಲವನ್ನ ಮುಂದುವರಿಸಿರುವಂತದ್ದು ಏನಂದ್ರೆ ಇದರ ಬಗ್ಗೆ ಡಿಸ್ಕಷನ್ ಆಗಬೇಕು ಅಂತ. ಹಾಗೆ ಡಿಸ್ಕಷನ್ ಮಾಡಬೇಕಾದ್ರೂ ಕೂಡ ಎಷ್ಟು ಮಾಹಿತಿಯನ್ನು ಹೊರ ಹಾಕಬೇಕು ಅನ್ನೋದು ಕೂಡ ಇಲ್ಲಿ ನಿರ್ಧಾರ ಆಗುತ್ತೆ. ಇದೇ ಕಾರಣದಿಂದಾಗಿ ಡಿಸ್ಕಷನ್ಗೆ ಸ್ಪೀಕರ್ ಅಲೌ ಮಾಡಿಲ್ಲ, ಬದಲಾಗಿ ಪ್ರತಿಯೊಬ್ಬರು ಭಾರತೀಯ ಸೈನಿಕರ ಹಿಂದೆ ನಿಲ್ಲಬೇಕು ಅನ್ನೋ ಒಂದು ಹೇಳಿಕೆಯನ್ನಂತೂ ಕೊಟ್ಟಿದ್ದಾರೆ. ಪೃಥ್ವಿ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಭಾರತ ಚೀನಾ ಸಂಘರ್ಷಕ್ಕೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಭಾರತದ ಸೇನೆ ದುರ್ಬಲ ಅಲ್ಲ, ಪ್ರತಿ ಹಂತದಲ್ಲೂ ಕೂಡ ಸೇನೆ ಬಲವನ್ನ ತೋರಿಸಿದೆ. ಇಂಥ ಸಂಘರ್ಷದ ಬಗ್ಗೆ ಕಾಂಗ್ರೆಸ್ ಹಗುರವಾಗಿ ಮಾತನಾಡಬಾರದು ಅಂತ ಸಿಟಿ ರವಿ ಹೇಳಿಕೆಯನ್ನ ನೀಡಿದರು. ಅವ್ರಿಗೆ ಹೇಳಕ್ ಬಯಸ್ತೇನೆ, ಭಾರತದ ಬಗ್ಗೆ ಅಂಡರ್ ಎಸ್ಟಿಮೇಟ್ ಕಾಂಗ್ರೆಸ್ ಮಾಡಬಾರದು. ಇದು 1962 ಭಾರತ ಅಲ್ಲ, ಇದು ಬದಲಾಗಿರೋ ಭಾರತ. ಯಾವ ವಿಷಯದಲ್ಲೂ ಕೂಡ ಭಾರತ ದುರ್ಬಲ ಅಲ್ಲ. ಆರ್ಥಿಕವಾಗಿ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಭಾರತ. ಸೈನ್ಯದ ಶಕ್ತಿಯಲ್ಲಿ ನಮ್ಮ ಸೈನ್ಯವನ್ನ ದುರ್ಬಲ ದೃಷ್ಟಿಯಿಂದ ಯಾರು ಕೂಡ ನೋಡಬಾರದು. ಹೆಜ್ಜೆ ಹೆಜ್ಜೆಗೂ ಕೂಡ ಯಾವುದೇ ವಿರೋಧಿ ಶಕ್ತಿಗಳನ್ನ ಎದುರಿಸುವ, ಮಣಿಸುವ ತಾಕತ್ತು ನಮ್ಮ ಸೈನ್ಯಕ್ಕಿದೆ ಅನ್ನೋದನ್ನ ಹಲವು ಸಂದರ್ಭಗಳಲ್ಲಿ ಸಾಬೀತುಪಡಿಸಿದೆ. ಇವತ್ತಂತೂ ಅತಿ ಹೆಚ್ಚು ತಾಕತ್ತನ್ನು ಹೊಂದಿರತಕ್ಕಂಥ ಸೈನ್ಯದಲ್ಲಿ ಭಾರತವೂ ಒಂದು. ಹಾಗಾಗಿ ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ದಿನ 6 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಆನೆ ಹಂದಿಗಳೆಲ್ಲ ಬರ್ತದೆ, ಮಳೆ ಗೀಳೆ ಬಂದ್ಬಿಟ್ರೆ ಬಟ್ಟೆ ಬ್ಯಾಗ್ ಎಲ್ಲ ನೆಂದೈತದೆ. ಗಡಿ ಜಿಲ್ಲೆ ಚಾಮರಾಜನಗರ ಜಿಲ್ಲೆಯ ಸೋಲಿಗ ಕುಟುಂಬದ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೆ ಬಸ್ ಇಲ್ಲದೆ ಪರದಾಟವನ್ನ ಮಾಡುವಂತ ಪರಿಸ್ಥಿತಿ ಇದೆ. ಸಿಎಂ ಅಂಕಲ್ ಬಸ್ ಬಿಡಿಸಿ. ಸಿಎಂ ಅಂಕಲ್, ನೀವು ಅನೂರ್ಗ್ ಬರ್ತಿದ್ದಾರೆಲ್ಲ, ನಾಳೆ ನಾವು ಸ್ಕೂಲ್ಗೆ ಹೋಗ್ಬೇಕಂತಂದ್ರೆ ನೀವು ಬಸ್ ಕಳ್ಸ್ಕೊಡ್ಲೇಬೇಕು. ನೀವು ಕಳ್ಸ್ಕೊಂಡಿಲ್ಲ ಅಂತಂದ್ರೆ ನಾವು ಮಕ್ಳುಗಳೆಲ್ಲ ಸ್ಕೂಲ್ಗೂ ಹೋಗಲ್ಲ. ಕಾರ್ ಇಲ್ಲ, ಬೈಕ್ ಇಲ್ಲ. ಮಕ್ಕಳ ಸಂಕಷ್ಟಕ್ಕೆ ನೆರವಾದ ನ್ಯೂಸ್ 18. 3 ಬಾರಿ ಆಯ್ಕೆ ಆಗಿದ್ದಾರೆ ನರೇಂದ್ರ ಅನೂರು ಭಾಗದಿಂದ. ಇನ್ನೂ ಕೂಡ ಅವರು ಬಸ್ಸಿಗೋಸ್ಕರ ಪರದಾಟವನ್ನ ಮಾಡ್ತಾ ಇದ್ದಾರೆ ಮಕ್ಕಳು. ನೀವು ಸ್ಕೂಲಿಗೆ ಹೋಗದೆ ಹೋದ್ರೆ ಏನು ಆಗ್ಬೇಕಾಗಿಲ್ಲ ಅವ್ರಿಗೆ, ಅವ್ರೇನ್ ತಲೆ ಕೆಡ್ಸ್ಕೊಳ್ಳಲ್ಲ. ಅವ್ರ ಮಕ್ಕಳೆಲ್ಲ ಫಾರಿನಲ್ಲೆಲ್ಲ ಓದ್ಕೊಂಡು ಇವಾಗ ಆರಾಮಾಗಿ ಅವ್ರೆ. ಸೋಲಿಗ ಮಕ್ಕಳಿಗೆ ಬಂತು ಬಸ್. ಸೋಲಿಗರ ಮಕ್ಕಳಿಗೆ ಕಡೆಗೂ ಸಿಕ್ಕಿದೆ ಬಸ್ನ ಸೌಲಭ್ಯ. ಇದುವರೆಗೆ ಬಸ್ ಅನ್ನೇ ಕಾಣದಂತಹ ಒಂದು ಗ್ರಾಮಸ್ಥರು ತುಂಬಾ ಖುಷಿಯಾಗಿದ್ದಾರೆ. ಬಂತು ಬಸ್. ನ್ಯೂಸ್ 18 ಇಂಪ್ಯಾಕ್ಟ್. ನ್ಯೂಸ್ 18 ವರದಿ ಬಳಿಕ ಕೆಎಸ್ಆರ್ಟಿಸಿ ಅವರು ಬಸ್ ಸೌಲಭ್ಯವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ನಮ್ಮೂರಿಗೆ ಬಸ್ ಕಳ್ಸಿಕೊಟ್ಟಿದ್ದಕ್ಕೆ ಧನ್ಯವಾದ. ನ್ಯೂಸ್ 18 ಚಾಲನ್ ಅವರಿಗೂ ಧನ್ಯವಾದ. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ದಿನ 6 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಆನೆ ಹಂದಿಗಳೆಲ್ಲ ಬರ್ತದೆ, ಮಳೆ ಗೀಳೆ ಬಂದ್ಬಿಟ್ರೆ ಬಟ್ಟೆ ಬ್ಯಾಗ್ ಎಲ್ಲ ನೆಂದೈತದೆ. ಗಡಿ ಜಿಲ್ಲೆ ಚಾಮರಾಜನಗರ ಜಿಲ್ಲೆಯ ಸೋಲಿಗ ಕುಟುಂಬದ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೆ ಬಸ್ ಇಲ್ಲದೆ ಪರದಾಟವನ್ನ ಮಾಡುವಂತ ಪರಿಸ್ಥಿತಿ ಇದೆ. ಸಿಎಂ ಅಂಕಲ್ ಬಸ್ ಬಿಡಿಸಿ. ಸಿಎಂ ಅಂಕಲ್, ನೀವು ಅನೂರ್ಗ್ ಬರ್ತಿದ್ದಾರೆಲ್ಲ, ನಾಳೆ ನಾವು ಸ್ಕೂಲ್ಗೆ ಹೋಗ್ಬೇಕಂತಂದ್ರೆ ನೀವು ಬಸ್ ಕಳ್ಸ್ಕೊಡ್ಲೇಬೇಕು. ನೀವು ಕಳ್ಸ್ಕೊಂಡಿಲ್ಲ ಅಂತಂದ್ರೆ ನಾವು ಮಕ್ಳುಗಳೆಲ್ಲ ಸ್ಕೂಲ್ಗೂ ಹೋಗಲ್ಲ. ಕಾರ್ ಇಲ್ಲ, ಬೈಕ್ ಇಲ್ಲ. ಮಕ್ಕಳ ಸಂಕಷ್ಟಕ್ಕೆ ನೆರವಾದ ನ್ಯೂಸ್ 18. 3 ಬಾರಿ ಆಯ್ಕೆ ಆಗಿದ್ದಾರೆ ನರೇಂದ್ರ ಅನೂರು ಭಾಗದಿಂದ. ಇನ್ನೂ ಕೂಡ ಅವರು ಬಸ್ಸಿಗೋಸ್ಕರ ಪರದಾಟವನ್ನ ಮಾಡ್ತಾ ಇದ್ದಾರೆ ಮಕ್ಕಳು. ನೀವು ಸ್ಕೂಲಿಗೆ ಹೋಗದೆ ಹೋದ್ರೆ ಏನು ಆಗ್ಬೇಕಾಗಿಲ್ಲ ಅವ್ರಿಗೆ, ಅವ್ರೇನ್ ತಲೆ ಕೆಡ್ಸ್ಕೊಳ್ಳಲ್ಲ. ಅವ್ರ ಮಕ್ಕಳೆಲ್ಲ ಫಾರಿನಲ್ಲೆಲ್ಲ ಓದ್ಕೊಂಡು ಇವಾಗ ಆರಾಮಾಗಿ ಅವ್ರೆ. ಸೋಲಿಗ ಮಕ್ಕಳಿಗೆ ಬಂತು ಬಸ್. ಸೋಲಿಗರ ಮಕ್ಕಳಿಗೆ ಕಡೆಗೂ ಸಿಕ್ಕಿದೆ ಬಸ್ನ ಸೌಲಭ್ಯ. ವೆಲ್ಕಮ್ ಬ್ಯಾಕ್. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಧರ್ಮ ದಂಗಲ್ ಅನ್ನುವಂಥದ್ದು ಯಾವ ರೀತಿಯಾಗಿ ತಳುಕು ಹಾಕೊಳ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸಿದ್ರೆ ರಾಜ್ಯದಲ್ಲಿ ಎಲೆಕ್ಷನ್ ಹತ್ರ ಬರ್ತಿದ್ದ ಹಾಗೆ. ವ್ಯಾಪಾರದ ವಿಚಾರದಲ್ಲೂ ಕೂಡ ಜೋರಾಗಿ ಚರ್ಚೆ ಆಗ್ತಾ ಇತ್ತು. ಇನ್ನ ಬಣ್ಣದ ವಿಚಾರಕ್ಕೆ, ಅದರಲ್ಲೂ ಸ್ಪೆಷಲಿ
ಸರ್ಕಾರ ಕೇಸರಿ ಬಣ್ಣ ಬಳಿತೀನಿ ಅಂತ ಹೇಳ್ತಿದ್ದ ಹಾಗೆ ಸ್ಕೂಲ್ಗಳಿಗೆ ಅದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ವಿವೇಕ ಸ್ಕೂಲ್ ಅಡಿಯಲ್ಲಿ. ಈಗ ಕಲಬುರಗಿ ರೈಲ್ವೆ ಸ್ಟೇಷನ್ ಕೂಡ ಒಂದು ಬಣ್ಣದ ವಿಚಾರಕ್ಕೆ ಚರ್ಚೆಗೆ ಬಂದಿದೆ. ಬಿಳಿ ಬಣ್ಣದಲ್ಲಿದ್ದಂತ ಕಲಬುರಗಿ ರೈಲ್ವೆ ನಿಲ್ದಾಣ ಈಗ ಹಸಿರು ಬಣ್ಣಕ್ಕೆ ತಿರುಗಿದೆ. ರೈಲ್ವೆ ನಿಲ್ದಾಣಕ್ಕೆ ಹಸಿರು ಬಣ್ಣ ಹಾಕಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ರೈಲ್ವೆ ಇಲಾಖೆಯ ಕ್ರಮಕ್ಕೆ ಹಿಂದೂ ಸಂಘಟನೆಗಳು ಕಿಡಿಕಾರ್ತಾ ಇದ್ದಾವೆ. ರೈಲು ನಿಲ್ದಾಣ ಮಸೀದಿ ರೀತಿ ಕಾಣ್ತಾ ಇದೆ ಅಂತ ಆರೋಪ ಮಾಡ್ತಿದ್ದಾರೆ. ಕೂಡಲೇ ಬಣ್ಣವನ್ನ ಬದಲಾಯಿಸಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪ್ರತಿಭಟನೆ ಬಳಿಕ ಮತ್ತೆ ಬಿಳಿಯ ಬಣ್ಣವನ್ನ ಬಳಸಿದೆ ರೈಲ್ವೆ ಇಲಾಖೆ. ಯಾವಾಗ ಇದು ವಿವಾದಕ್ಕೆ ಕಾರಣ ಆಯಿತು, ವಿವಾದ ಆಗ್ತಿದ್ದ ಹಾಗೆ ಫಸ್ಟ್ ಯಾವ ಕಲರ್ ಇತ್ತು ಅದೇ ಕಲರ್ ಬಳಿದ್ರು ಅತ್ಲಾಗೆ. ಯಾಕೆಂದ್ರೆ ಹಸಿರು ಬಣ್ಣ ಬಳಿತಿದ್ದ ಹಾಗೆ ಮಸೀದಿ ರೀತಿಯಲ್ಲಿ ಕಾಣಿಸ್ತಾ ಇದೆ, ಹಸಿರು ಬಣ್ಣ ಅನ್ನುವ ಕಾರಣಕ್ಕೋಸ್ಕರ ವಿರೋಧವನ್ನ ವ್ಯಕ್ತಪಡಿಸಲಾಗಿತ್ತು. ಈಗ ಮತ್ತೆ ಬಿಳಿ ಬಣ್ಣವನ್ನ ಬಳಸಲಾಗಿದೆ ಕಲಬುರಗಿಯ ರೈಲ್ವೆ ನಿಲ್ದಾಣಕ್ಕೆ. ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿಯಾಗಿ ಧರ್ಮದ ವಿಚಾರಗಳು ತಳುಕು ಹಾಕೊಳ್ತಾ ಇದ್ದೇವೆ ಅನ್ನುವಂಥದ್ದನ್ನ ಗಮನಿಸಿದೀರಾ? ಈ ಹಿಂದೆ ಕೇಸರಿ ಬಣ್ಣ ವಿವೇಕ ಶಾಲೆಗಳಿಗೆ ಬಳಿತೀವಿ ಅಂತ ಕೇಂದ್ರ ಸರ್ಕಾರ ಮುಂದಾಗಿತ್ತು, ಆಲೋಚನೆ ಮಾಡ್ತಾ ಇದೆ ಅನ್ನುವಂತ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿತ್ತು. ಅಂದ್ರೆ ಬೇರೆ ಪಕ್ಷದ ಹಿಂದೂ ಸಂಘಟನೆಗಳು ಸಪೋರ್ಟ್ ಮಾಡಿದ್ವು, ಆದ್ರೆ ವಿರೋಧ ಪಕ್ಷಗಳು ಅದನ್ನ ವಿರೋಧ ಮಾಡಿದ್ವು. ಈಗ ಹಸಿರು ಬಣ್ಣ ಬಳಿಯಲಾಗಿತ್ತು, ನಿಮ್ಗೆ ತೋರಿಸ್ತಾ ಇದೀವಿ ಆ ದೃಶ್ಯಾವಳಿಗಳನ್ನ ಕೂಡ. ಹಸಿರು ಬಣ್ಣ ತಿರುಗಿದಂತ ಹಿನ್ನೆಲೆಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿತ್ತು. ಯಾವಾಗ ಆಕ್ರೋಶ ವ್ಯಕ್ತವಾಯಿತು ಬಿಳಿ ಬಣ್ಣವನ್ನ ಈಗ ಬಳಿಯಲಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಅರುಣ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ರೆ. ಅರುಣ್ ಕುಮಾರ್, ಯಾವಾಗ ಬಿಳಿ ಬಣ್ಣ ಹಸಿರು ಬಣ್ಣಕ್ಕೆ ತಿರುಗಿದ್ದು, ಹಸಿರು ಬಣ್ಣ ಈಗ ಬಿಳಿ ಬಣ್ಣ ತಿರುಗಿದ್ದು, ಯಾವ ರೀತಿಯ ಆಕ್ರೋಶ ವ್ಯಕ್ತವಾಗಿತ್ತು, ಯಾವ ಕಾರಣಕ್ಕೋಸ್ಕರ ಹಸಿರು ಬಣ್ಣ ಬಳಿದಂತೆ ಅಂತ? ಹೌದು ಪೃಥ್ವಿ, ಈಗ ಮತ್ತೊಂದು ಧರ್ಮದಂಗಲ್ಗೆ ಕಲಬುರಗಿ ಸಾಕ್ಷಿಯಾಗುವಂತ ಲಕ್ಷಣ ಕಾಣ್ತಾ ಇರ್ತದೆ. ಯಾಕಂತಂದ್ರೆ ಈಗ ಏನು ಕಲಬುರಗಿಯ ರೈಲ್ವೆ ನಿಲ್ದಾಣಕ್ಕೆ ಈ ಹಿಂದೆ ಒಂದು ಬಿಳಿ ಬಣ್ಣದಿಂದ ಒಂದು ಬಿಳಿ ಬಣ್ಣವನ್ನ ಹಚ್ಚಲಾಗಿತ್ತು. ಆದ್ರೆ ಇನ್ನೇನು ಅದು ಬಿಳಿ ಬಣ್ಣವನ್ನ ತೆಗೆದು ಈಗ ಏನು ರೈಲ್ವೆ ನಿಲ್ದಾಣಕ್ಕೆ ಹಸಿರು ಬಣ್ಣ ಹಚ್ಚಿದ್ರು. ಈ ಹಸಿರು ಬಣ್ಣ ಹಚ್ಚಿದ್ದಕ್ಕಾಗಿ ಹಿಂದೂ ಸಂಘಟನೆಗಳು ಪ್ರತಿಭಟನೆ ಮಾಡೋದು ಎಚ್ಚರಿಕೆನ ಕೊಟ್ಟಿದ್ರು. ಅದು ಈಗ ಏನಾಗಿದೆ ಅಂತಂದ್ರೆ ಹಸಿರು ಬಣ್ಣ ಬಡಿದ್ರಿಂದ ಈ ರೈಲ್ವೆ ನಿಲ್ದಾಣ ಏನು ಮಸೀದಿ ತರ ಕಾಣಿಸ್ತಾ ಇದೆ. ಇದನ್ನ ಈ ಕೂಡಲೇ ಅದನ್ನ ಚೇಂಜ್ ಮಾಡ್ಬೇಕಂತ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಲ್ಲದೆ ರೈಲ್ವೆ ಇಲಾಖೆ ಅಧಿಕಾರಿಗಳು ಕೂಡ ನಿನ್ನೆ ಒಂದು ಮನವಿ ಪತ್ರನ ಕೊಟ್ಟಿದ್ರು. ಇನ್ನು 15 ದಿನಗಳ ಒಳಗಾಗಿ ನೀವು ಇದನ್ನ ಏನಾದ್ರೂ ಚೇಂಜ್ ಮಾಡದೇ ಇದ್ರೆ ನಾವು ಆ ಹಸಿರು ಬಣ್ಣದ ಮೇಲೆ ಕೇಸರಿ ಬಣ್ಣವನ್ನು ಹಚ್ಚುತ್ತೀವಿ ಅನ್ನೋ ಎಚ್ಚರಿಕೆನ ಕೊಟ್ಟಿದ್ರು. ಇಂದು ಕೂಡ ಪ್ರತಿಭಟನೆಗೆ ಕೂಡ ಹಿಂದೂ ಸಂಘಟನೆಗಳು ಮುಂದಾಗಿದ್ವು. ಆ ಪ್ರತಿಭಟನೆಗೆ ಏನು ಹೇಳಿದ ಮತ್ತೆ ಮನವಿಯನ್ನ ಸಲ್ಲಿಸಿದ್ರು. ಇದಕ್ಕೆ ಹೀಗಾಗಿ ಎಲ್ಲಿ ವಿವಾದ ಸೃಷ್ಟಿಯಾಗುತ್ತೋ ಅನ್ನೋ ಕಾರಣಕ್ಕಾಗಿ ಆ ಒಂದು ಹಸಿರು ಬಣ್ಣದ ಮೇಲೆ ಈಗ ಮಿಲ್ಕಿ ವೈಟ್ ಅಂದ್ರೇನು ಪಿಸ್ತಾ ಕಲರ್ ಹಚ್ಚೋಕೆ ಈಗ ರೈಲ್ವೆ ಇಲಾಖೆ ಮುಂದಾಗಿದೆ. ಈಗ ಅದನ್ನ ಹಸಿರು ಬಣ್ಣದ ಮೇಲೆ ಅದು ಈಗ ಪಿಸ್ತಾ ಬಣ್ಣನ ಹಚ್ಚಿ ಈಗ ವಿವಾದಕ್ಕೆ ಒಂದು ತೆರೆ ಎಳೆಯುವಂತ ಕೆಲಸ ಕೂಡ ರೈಲ್ವೆ ಇಲಾಖೆ ಮಾಡ್ತಾ ಇದೆ. ಆದ್ರೆ ಈ ಒಂದು ಘಟನೆ ಏನು ಹಿಂದೆ ಏನಿತ್ತು ಬಣ್ಣ ಇತ್ತು, ಆ ಬಿಳಿ ಬಣ್ಣ ಎಲ್ಲೂ ಕೂಡ ಇದು ಹಸಿರು ಬಣ್ಣ ಮತ್ತೆ ರೈಲ್ವೆ ನಿಲ್ದಾಣಗಳಿಗೆ ಹಚ್ಚಿರ್ಲಿಲ್ಲ. ಆದ್ರೆ ಕಲಬುರಗಿಯಲ್ಲಿ ಮಾತ್ರ ಈ ರೀತಿ ಮಾಡೋದ್ರಿಂದ ಎಲ್ಲೋ ಒಂದ್ ಕಡೆ ಹಿಂದೂ ಸಂಘಟನೆಗಳ ಕೆಂಗಣ್ಣಿಗೆ ಗುರಿಯಾಗಿತ್ತು. ಈಗ ಆ ಒಂದು ಹಸಿರು ಬಣ್ಣದ ಮೇಲೆ ಕ್ರೀಮ್ ಕಲರ್ ಅನ್ನ ಹಚ್ಚೋದ್ರಿಂದ ಈಗ ಆ ವಿವಾದಕ್ಕೆ ತೆರೆ ಎಳೆಯುವಂತ ಕೆಲಸ ಕೂಡ ರೈಲ್ವೆ ಇಲಾಖೆ ಮಾಡಿದೆ. ಆದ್ರೆ ಈ ಬಳಿಲಿಕ್ಕೆ ಏನಾದ್ರೂ ರೀಸನ್ ಇತ್ತಂತ, ಅದ್ರ ಬಗ್ಗೆ ಏನಾದ್ರು ಸ್ಪಷ್ಟನೆ ಕೊಟ್ಟಿದ್ರೆ ಅಥವಾ ಸುಮ್ಮನೆ ಒಂದು ಯಾವ್ದೋ ಒಂದು ಕಲರ್ ಬಳಿಯನ ಅಂತ ಬಳಿದಿದ್ದಂತ? ಈ ಬಗ್ಗೆ ಒಂದು ರೈಲ್ವೆ ಇಲಾಖೆ ಅಧಿಕಾರಿಗಳನ್ನ ಕೇಳಿದ್ರೆ ಇದಕ್ಕೆ ಆರ್ಕಿಟೆಕ್ಚರ್ ಏನಿದ್ದಾರೆ ಅವರನ್ನ ಈ ಡಿಸೈನ್ ಗಳನ್ನ ನಮ್ಗೆ ಹೇಳಿದ್ರು. ಆ ಒಂದು ಡಿಸೈನ್ ಮುಖಾಂತರ ನಾವು ಮಾಡಿದ್ವಿ. ಆದ್ರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗೆ ನಮ್ಮ ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ಆ ಒಂದು ಟೆಂಡರ್ ನ ಕೊಟ್ಟು ಈ ರೈಲ್ವೆ ನಿಲ್ದಾಣಕ್ಕೆ ಒಂದು ಶುಚಿತ್ವ ಕಾಪಾಡುವಂತ ದೃಷ್ಟಿಯಿಂದ ಬಣ್ಣ ಬಳಿಯಲು ಕೂಡ ಮುಂದಾಗಿದ್ವಿ. ಇದು ಆರ್ಕಿಟೆಕ್ಚರ್ ಡಿಸೈನ್ ಅನ್ನ ಮಾಡಿಕೊಟ್ಟಿದ್ರು. ಆ ಪ್ರಕಾರವಾಗಿ ನಾವು ಬಣ್ಣ ಹಚ್ತಾ ಇದ್ವಿ. ಈ ರೀತಿ ವಿವಾದ ಆಗ್ತಾ ಅನ್ನೋದು ಗೊತ್ತಿರಲಿಲ್ಲ. ಹಾಗಾಗಿ ಈ ವಿವಾದ ಕಂಡು ಬಂದ ಕೂಡಲೇ ನಮ್ಮ ಹಿರಿಯ ಅಧಿಕಾರಿಗಳು ಆ ಸೂಚನೆ ಮೇರೆಗೆ ನಾವೀಗ ಹಸಿರು ಬಣ್ಣದ ಮೇಲೆ ಕ್ರೀಮ್ ಬಣ್ಣನ ಹಚ್ಚಕ್ಕೆ ಕೂಡ ರೈಲ್ವೆ ಇಲಾಖೆ ಮುಂದಾಗ್ತಾ ಇದ್ರೆ. ನಾಳೆ ಈ ಇನ್ಸ್ಪೆಕ್ಷನ್ಗೂ ಕೂಡ ರೈಲ್ವೆ ಅಧಿಕಾರಿಗಳು ಬರ್ತಾ ಇದಾರೆ. ಅದಾದ ನಂತರ ಯಾರು ಈಗ ಹಿಂದೂ ಸಂಘಟನೆ ಹೇಳುವುದೇನಂತಂದ್ರೆ ಈ ಒಂದು ಏನು ಬಣ್ಣ ಹಚ್ಚಕ್ಕೆ ಏನು ಕುಮ್ಮಕ್ಕು ನೀಡಿದ್ದಾರೆ, ಇದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತೆ ಅವ್ರಿಗೆ ಸಸ್ಪೆಂಡ್ ಮಾಡಬೇಕು ಅನ್ನೋದು ಕೂಡ ಆಗ್ರಹ ಕೂಡ ಹಿಂದೂ ಸಂಘಟನೆಗಳು ಮಾಡ್ತಾ ಇದಾವೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಅರುಣ್ ಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ದೆಹಲಿಯ ಶ್ರದ್ಧಾ ಕೊಲೆಯಂತೆ ಕರ್ನಾಟಕದಲ್ಲೂ ಕೂಡ ಕೊಲೆ ಮಾಡಲಾಗಿದೆ. ಕೊಂದ ಬಳಿಕ ದೇಹವನ್ನ 30ಕ್ಕೂ ಹೆಚ್ಚು ಪೀಸ್ ಮಾಡಲಾಗಿದೆ. ದೇಹವನ್ನ ಪೀಸ್ ಮಾಡಿ ಬೋರ್ವೆಲ್ಗೆ ತುರ್ಕಿದ್ದಾನೆ ಮಗನೇ. ತಂದೆ ದೇಹವನ್ನ 30 ಪೀಸ್ ಮಾಡಿದ್ದಾನೆ. ಬಾಗಲಕೋಟೆಯ ಮುಧೋಳದಲ್ಲಿ ನಡೆದಿರುವಂತ ಒಂದು ಭೀಕರ ಕೊಲೆ ಇದು. ತಂದೆಯನ್ನೇ ರಾಡ್ನಿಂದ ಹೊಡೆದು ಕೊಂದಿದ್ದಾನೆ ಮಗ. ಬೋರ್ವೆಲ್ಗೆ ದೇಹವನ್ನ ಎಸಲಿಕ್ಕೆ ಹೋಗಿದ್ದ ಮಗ 30 ಪೀಸನ್ನ ಮಾಡಿ ಇಡೀ ದೇಹ ಬೋರ್ವೆಲ್ಗೆ ಇಳಿಸ್ಲಿಕ್ಕೆ
ಹರಸಾಹಸ ಪಟ್ಟಿದ್ದಾನೆ. ದೇಹ ಇಳಿಸ್ಲಿಕ್ಕೆ ಆಗದಿದ್ದಾಗ ಕೊಡಲಿಯಿಂದ ಪೀಸ್ ಮಾಡಿದ್ದಾನೆ. 30ಕ್ಕೂ ಅಧಿಕ ಪೀಸ್ ಮಾಡಿ ಎಸೆದಿದ್ದಾನೆ ಮಗ. ಮಂಟೂರ್ ಬೈಪಾಸ್ ಬಳಿಯ ತನ್ನ ಗದ್ದೆಯ ಬೋರ್ವೆಲ್ಗೆ ಎಸೆದಿದ್ದ ಕೊಳವೆ ಬಾವಿಯಲ್ಲಿ ಅಪ್ಪನ ಶವದ ತುಂಡುಗಳು ಪತ್ತೆಯಾಗಿದೆ. ಜೆಸಿಬಿ ಬಳಸಿ ಕೊಳವೆ ಬಾವಿಯನ್ನ ಅಗಿಸಿದ್ದಾರೆ ಪೊಲೀಸರು. ಎಂತೆಂತ ಪಾಪಿ ಮಕ್ಕಳಿರ್ತಾರೋ. ಪರಶುರಾಮ ಕುಳಲಿ 54 ವರ್ಷ, ಕೊಲೆಯಾದಂತ ತಂದೆ. ಮಗ ವಿಠ್ಠಲ ಕುಳಲಿ ಇನ್ನು 20 ವರ್ಷ. ಅವನಿಗೆ 20 ವರ್ಷಕ್ಕೆ ತಂದೆಯ ವಿರುದ್ಧ ಈ ರೀತಿಯಾಗಿ ಸೇಟ್ ತೀರಿಸಿಕೊಂಡಿದ್ದಾನೆ. ತಂದೆಯನ್ನ ಕೊಲೆ ಮಾಡಿರೋದು 30 ಪೀಸ್ ಮಾಡಿ. ಕುಡಿದು ಬೈತಾ ಇದ್ದ ಕಾರಣಕ್ಕೆ ಅಪ್ಪನನ್ನೇ ಕೊಂದನಂತೆ ಮಗ. ಕುಡಿದ್ಬಿಟ್ಟು ಬೈತಾ ಇದ್ದ ಅಂತ. ಡಿಸೆಂಬರ್ 6ರಂದು ರಾತ್ರಿ 12 ಗಂಟೆ ವೇಳೆಗೆ ಇಬ್ಬರ ನಡುವೆ ಗಲಾಟೆ ಆಗಿದೆ. ಆಗ ರಾಡ್ನಿಂದ ಹೊಡೆದು ಕೊಲೆಯನ್ನ ಮಾಡಿದ್ದಾನೆ. ಬಳಿಕ ದೇಹವನ್ನ ಪೀಸ್ ಮಾಡಿ ಕೊಳವೆ ಬಾವಿಗೆ ಎಸೆದಿದ್ದ ಮಗ. ಕೊಳವೆ ಬಾವಿಯಲ್ಲಿ ವಾಸನೆ ಬಂದಾಗ ಸ್ಥಳೀಯರು ನೀಡಿದ ಮಾಹಿತಿ ಮೇರೆಗೆ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಬಳಿಕ ತಂದೆಯನ್ನ ಮಗನೇ ಕೊಂದ ಸತ್ಯ ಬಯಲಾಗಿದೆ. ಬಳಿಕ ಮಗನನ್ನ ಬಂಧಿಸಲಾಗಿದೆ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ದಿನ 6 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಆನೆ ಹಂದಿಗಳೆಲ್ಲ ಬರ್ತದೆ. ಮಳೆ ಗೀಳೆ ಬಂದ್ಬಿಟ್ರೆ ಬಟ್ಟೆ ಬ್ಯಾಗ್ ಎಲ್ಲ ನೆಂದೈತದೆ. ಗಡಿ ಜಿಲ್ಲೆ ಚಾಮರಾಜನಗರ ಜಿಲ್ಲೆಯ ಸೋಲಿಗ ಕುಟುಂಬದ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೆ ಬಸ್ ಇಲ್ಲದೆ ಪರದಾಟವನ್ನ ಮಾಡುವಂತ ಪರಿಸ್ಥಿತಿ ಇದೆ. ಸಿಎಂ ಅಂಕಲ್ ಬಸ್ ಬಿಡಿಸಿ. ಸಿಎಂ ಅಂಕಲ್, ನೀವು ಅನೂರ್ಗ್ ಬರ್ತಿದ್ದಾರಲ್ಲ, ನಾಳೆ ನಾವು ಸ್ಕೂಲ್ಗೆ ಹೋಗ್ಬೇಕಂತಂದ್ರೆ ನೀವು ಬಸ್ ಕಳ್ಸ್ಕೊಡ್ಲೇಬೇಕು. ನೀವು ಕಳ್ಸ್ಕೊಂಡಿಲ್ಲ ಅಂತಂದ್ರೆ ನಾವು ಮಕ್ಳುಗಳೆಲ್ಲ ಸ್ಕೂಲ್ಗೂ ಹೋಗಲ್ಲ. ಕಾರ್ ಇಲ್ಲ, ಬೈಕ್ ಇಲ್ಲ. ಮಕ್ಕಳ ಸಂಕಷ್ಟಕ್ಕೆ ನೆರವಾದ ನ್ಯೂಸ್ 18. 3 ಬಾರಿ ಆಯ್ಕೆ ಆಗಿದ್ದಾರೆ ನರೇಂದ್ರ ಅನೂರು ಭಾಗದಿಂದ. ಇನ್ನೂ ಕೂಡ ಅವರು ಬಸ್ಸಿಗೋಸ್ಕರ ಪರದಾಟವನ್ನ ಮಾಡ್ತಾ ಇದ್ದಾರೆ ಮಕ್ಕಳು. ನೀವು ಸ್ಕೂಲಿಗೆ ಹೋಗದೆ ಹೋದ್ರೆ ಏನೂ ಆಗ್ಬೇಕಾಗಿಲ್ಲ ಅವ್ರಿಗೆ. ಅವ್ರೇನ್ ತಲೆ ಕೆಡ್ಸ್ಕೊಳ್ಳಲ್ಲ. ಅವ್ರ ಮಕ್ಕಳೆಲ್ಲ ಫಾರಿನಲ್ಲೆಲ್ಲ ಓದ್ಕೊಂಡು ಇವಾಗ ಆರಾಮಾಗಿ ಅವ್ರೆ. ಸೋಲಿಗ ಮಕ್ಕಳಿಗೆ ಬಂತು ಬಸ್. ಸೋಲಿಗರ ಮಕ್ಕಳಿಗೆ ಕಡೆಗೂ ಸಿಕ್ಕಿದೆ ಬಸ್ನ ಸೌಲಭ್ಯ. ಇದುವರೆಗೆ ಬಸ್ ಅನ್ನೇ ಕಾಣದಂತಹ ಒಂದು ಗ್ರಾಮಸ್ಥರು ತುಂಬಾ ಖುಷಿಯಾಗಿದ್ದಾರೆ. ಬಂತು ಬಸ್. ನ್ಯೂಸ್ 18 ಇಂಪ್ಯಾಕ್ಟ್. ಇದು ನ್ಯೂಸ್ 18 ವರದಿ ಬಳಿಕ ಕೆಎಸ್ಆರ್ಟಿಸಿ ಅವರು ಬಸ್ ಸೌಲಭ್ಯವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ನಮ್ಮೂರಿಗೆ ಬಸ್ ಕಳ್ಸಿಕೊಟ್ಟಿದ್ದಕ್ಕೆ ಧನ್ಯವಾದ. ನ್ಯೂಸ್ 18 ಚಾಲನ್ ಅವರಿಗೂ ಧನ್ಯವಾದ. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ದಿನ 6 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಆನೆ ಹಂದಿಗಳೆಲ್ಲ ಬರ್ತದೆ. ಮಳೆ ಗೀಳೆ ಬಂದ್ಬಿಟ್ರೆ ಬಟ್ಟೆ ಬ್ಯಾಗ್ ಎಲ್ಲ ನೆಂದೈತದೆ. ಗಡಿ ಜಿಲ್ಲೆ ಚಾಮರಾಜನಗರ ಜಿಲ್ಲೆಯ ಸೋಲಿಗ ಕುಟುಂಬದ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೆ ಬಸ್ ಇಲ್ಲದೆ ಪರದಾಟವನ್ನ ಮಾಡುವಂತ ಪರಿಸ್ಥಿತಿ ಇದೆ. ಸಿಎಂ ಅಂಕಲ್ ಬಸ್ ಬಿಡಿಸಿ. ಸಿಎಂ ಅಂಕಲ್, ನೀವು ಅನೂರ್ಗ್ ಬರ್ತಿದ್ದಾರಲ್ಲ, ನಾಳೆ ನಾವು ಸ್ಕೂಲ್ಗೆ ಹೋಗ್ಬೇಕಂತಂದ್ರೆ ನೀವು ಬಸ್ ಕಳ್ಸ್ಕೊಡ್ಲೇಬೇಕು. ನೀವು ಕಳ್ಸ್ಕೊಂಡಿಲ್ಲ ಅಂತಂದ್ರೆ ನಾವು ಮಕ್ಳುಗಳೆಲ್ಲ ಸ್ಕೂಲ್ಗೂ ಹೋಗಲ್ಲ. ಕಾರ್ ಇಲ್ಲ, ಬೈಕ್ ಇಲ್ಲ. ಮಕ್ಕಳ ಸಂಕಷ್ಟಕ್ಕೆ ನೆರವಾದ ನ್ಯೂಸ್ 18. 3 ಬಾರಿ ಆಯ್ಕೆ ಆಗಿದ್ದಾರೆ ನರೇಂದ್ರ ಅನೂರು ಭಾಗದಿಂದ. ಇನ್ನೂ ಕೂಡ ಅವರು ಬಸ್ಸಿಗೋಸ್ಕರ ಪರದಾಟವನ್ನ ಮಾಡ್ತಾ ಇದ್ದಾರೆ ಮಕ್ಕಳು. ನೀವು ಸ್ಕೂಲಿಗೆ ಹೋಗದೆ ಹೋದ್ರೆ ಏನೂ ಆಗ್ಬೇಕಾಗಿಲ್ಲ ಅವ್ರಿಗೆ. ಅವ್ರೇನ್ ತಲೆ ಕೆಡ್ಸ್ಕೊಳ್ಳಲ್ಲ. ಅವ್ರ ಮಕ್ಕಳೆಲ್ಲ ಫಾರಿನಲ್ಲೆಲ್ಲ ಓದ್ಕೊಂಡು ಇವಾಗ ಆರಾಮಾಗಿ ಅವ್ರೆ. ಸೋಲಿಗ ಮಕ್ಕಳಿಗೆ ಬಂತು ಬಸ್. ಸೋಲಿಗರ ಮಕ್ಕಳಿಗೆ ಕಡೆಗೂ ಸಿಕ್ಕಿದೆ ಬಸ್ನ ಸೌಲಭ್ಯ. ಇದುವರೆಗೆ ಬಸ್ ಅನ್ನೇ ಕಾಣದಂತಹ ಒಂದು ಗ್ರಾಮಸ್ಥರು ತುಂಬಾ ಖುಷಿಯಾಗಿದ್ದಾರೆ. ವೆಲ್ಕಮ್ ಬ್ಯಾಕ್. ರಸ್ತೆ ಗುಂಡಿಯಿಂದಾಗಿ ಉರುಳಿ ಬಿದ್ದ ಲಾರಿ. ಕೋಲಾರದ ಮಾಲೂರಿನಲ್ಲಿ ಘಟನೆ ನಡೆದಿದೆ. ಹೊಸೂರು ರಸ್ತೆಯಲ್ಲಿ ಹತ್ತಿ ತುಂಬಿದ್ದಂತ ಲಾರಿ ಪಲ್ಟಿ ಹೊಡೆದಿದೆ. ರಸ್ತೆ ಗುಂಡಿಯಿಂದಾಗಿ ಬೆಂಗಳೂರಿನಲ್ಲಿ ಯಾವ್ಯಾವ ರೀತಿಯಾಗಿ ಸಮಸ್ಯೆಗಳು ಎದುರಾಗಿದ್ದಾವೆ, ಸಾವು ನೋವುಗಳು ಸಂಭವಿಸಿದ್ದಾವೆ ಅನ್ನುವಂಥದ್ದನ್ನ ಗಮನಿಸಿದ್ರ. ಎಲ್ಲಾ ಕಡೆನೂ ಹಿಂಗೆ ಇದೆ ಪರಿಸ್ಥಿತಿ. ರೋಡ್ಗಳು ಎಲ್ಲಾ ಕಡೆನೂ ಸೂಪರ್ ಆಗಿದಾವೆ ಅಂತಲ್ಲ, ಅಲ್ಲೂ ಕೂಡ ಪ್ರತಿಯೊಂದು ಕಡೆನೂ ಗುಂಡಿಗಳೇ ರಾರಾಜಿಸ್ತಾ ಇರೋದು. ಅದೇ ರೀತಿಯಾಗಿ ಕೋಲಾರದಲ್ಲಿ ಲಾರಿಯಲ್ಲಿದ್ದಂತ ಚಾಲಕ ಹಾಗೂ ಕ್ಲೀನರ್ ಅನ್ನ ರಕ್ಷಣೆ ಮಾಡಲಾಗಿದೆ ಪಲ್ಟಿ ಹೊಡೆದಂತ ಸಂದರ್ಭದಲ್ಲಿ. 3 ವರ್ಷಗಳಿಂದ ಗುಂಡಿ ಬಿದ್ದಿರುವಂತ ರಸ್ತೆ. ಮಳೆಯಿಂದಾಗಿ ಇನ್ನಷ್ಟು ಆಳದ ಗುಂಡಿಗಳು ಅಲ್ಲಿ. ತಮಿಳುನಾಡಿನಿಂದ ಮಾಲೂರಿಗೆ ಹತ್ತಿಯನ್ನು ಹೊತ್ತು ತಂದಿದ್ದಂತ ಲಾರಿ ಪಲ್ಟಿ ಆಗಿದೆ. ಮಾಲೂರು ಹೊಸೂರು ರಸ್ತೆಯಲ್ಲಿನ ಗುಂಡಿ ಮುಚ್ಚುವಂತೆ ಹಲವು ಬಾರಿ ಮನವಿ ಮಾಡಿದ್ರು ಕೂಡ ತಲೆ ಕೆಡಿಸಿಕೊಳ್ಳದ ಲೋಕೋಪಯೋಗಿ ಇಲಾಖೆ ಹಾಗೂ ಸ್ಥಳೀಯ ಕಾಂಗ್ರೆಸ್ನ ಶಾಸಕ ನಂಜೇಗೌಡ. ಈ ಕಾರಣಕ್ಕೆ ಅಲ್ಲಿ ಎಷ್ಟು ಜನ ಎದ್ದು ಬಿದ್ದು ಹೋಗ್ತಾ ಇದ್ದಾರೆ ಅಂದ್ರೆ ಲೆಕ್ಕನೇ ಇಲ್ವಂತೆ. ಅದಕ್ಕೆ ಇದು ಮೇಜರ್ ಇವತ್ತು ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ.
ಅದು ಗುಂಡಿನ ಅಥವಾ ಗುಂಡಿಲ್ ರಸ್ತೆ ಇದೆಯಾ, ರಸ್ತೆಲ್ ಗುಂಡಿ ಇದೆಯಾ ಅಂತ ಹುಡ್ಕಾಡ್ಬೇಕು ನೀವು. ಅಷ್ಟು ದೊಡ್ಡದಾಗಿದೆ ಗುಂಡಿಗಳು. ಲಾರಿನೇ ಪಲ್ಟಿ ಹೊಡೆದಿದೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಇನ್ನ ಟೂ ವೀಲರು ಮತ್ತೆ ಕಾರ್ಗಳ ಕತೆ ಏನಾಗಿರೋಣ ರೋಡಲ್ಲಿ ಹೋಗ್ಬೇಕಾದ್ರೆ. ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ರಸ್ತೆ ಗುಂಡಿಗಳ ದರ್ಬಾರ್. ನ್ಯೂಸ್ 18 ವರದಿ ಬಳಿಕ ಗುಂಡಿ ಮುಚ್ಚಲಿಕ್ಕೆ ಮುಂದಾಗಿದೆ ಬಿಎಂಟಿಸಿ. 5 ತಿಂಗಳ ಸಮಸ್ಯೆಗೆ 4 ದಿನದಲ್ಲಿ ಪರಿಹಾರವನ್ನ ನೀಡ್ತಾ ಇದೆ ಬಿಎಂಟಿಸಿ. ಅದು ನಗರದ ಹೃದಯ ಭಾಗ, ಲಕ್ಷಾಂತರ ಜನರು ಓಡಾಡುವಂತ ಒಂದು ಪ್ಲೇಸ್, ಅದು ಸ್ಪಾಟ್. ಅಲ್ಲಿ ಪ್ರತಿನಿತ್ಯ ಓಡಾಡ್ಲಿಕ್ಕೆ ತಡ್ಕಾಡ್ಬೇಕು ಅಲ್ಲಿ. ಯಾಕೆಂದ್ರೆ ಎಲ್ಲಿ ನೋಡಿದ್ರು ಬರೀ ಗುಂಡಿ ಕಾಣಿಸುತ್ತೆ. ನಾವು ಬಸ್ಸಲ್ಲಿ ಹೋಗ್ಬಿಟ್ರಂತೂ ಎತ್ತೆತ್ತಾಗ್ತಾ ಇರುತ್ತೆ. ಟೈಮ್ನಲ್ಲಿ ಸಾಕಷ್ಟು ಬಾರಿ ಸುದ್ದಿಯನ್ನ ಮಾಡಿದ್ವಿ. ಫೈನಲಿ ಬಿಎಂಟಿಸಿ ಎಚ್ಚೆತ್ತಿದೆ. ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿನ ರಸ್ತೆ ಗುಂಡಿಗಳಿಗೆ ಕಾಯಕಲ್ಪ ಸಿಗ್ತಾ ಇದೆ. ಈಗ ಬೃಹತ್ ಗುಂಡಿಗಳಿಗೆ ಜಲ್ಲಿಯನ್ನ ಹಾಕಿ ತಾತ್ಕಾಲಿಕ ಪರಿಹಾರ. ಮಳೆ ಕಡಿಮೆ ಆದ ಕೂಡಲೇ ಡಾಂಬರ್ ಹಾಕ್ಲಿಕ್ಕೆ ನಿರ್ಧಾರವನ್ನ ಮಾಡಿದ್ದಾರಂತೆ. ಇದು ಬರೀ ಭರವಸೆ ಆಗುತ್ತಾ? ಸುಮ್ಮನೆ ಈಗ ಸುದ್ದಿಯನ್ನ ತೋರಿಸಿದ್ರು ಅನ್ನೋ ಕಾರಣಕ್ಕೋಸ್ಕರ ಭರವಸೆ ಕೊಟ್ಟಿದ್ದಾರ ಗೊತ್ತಿಲ್ಲ. ಬಿಎಂಟಿಸಿ ಸಿವಿಲ್ ಡಿಪಾರ್ಟ್ಮೆಂಟ್ ಇಂದ ರಸ್ತೆ ಮುಚ್ಚಿಸುವಂತ ಕೆಲಸ ಡಿಸೆಂಬರ್ 10ರಂದು ಈ ಬಗ್ಗೆ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು ನ್ಯೂಸ್ 18 ಕನ್ನಡ. ಅದನ್ನು ಕೂಡ ನಿಮ್ಗೆ ತೋರಿಸ್ತಾ ಇದ್ವಿ. 10ನೇ ತಾರೀಕು ಈ ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ. ಯಾಕೆಂದ್ರೆ ನಗರದ ಹೃದಯ ಭಾಗ, ಲಕ್ಷಾಂತರ ಜನ ಸಂಚರಿಸುವಂತಹ ಆ ಒಂದು ಸ್ಪಾಟ್ ನಲ್ಲೇ ಪ್ರತಿನಿತ್ಯ ನರಕ ಯಾತನೆಯನ್ನ ಅನುಭವಿಸುವಂತಾಗಿತ್ತು. ಸೊ ಈಗ ಫೈನಲಿ ಅದಕ್ಕೆ ಕಾಯಕಲ್ಪ ಕಲ್ಪಿಸುವಂತ ನಿಟ್ಟಿನಲ್ಲಿ ಬಿಎಂಟಿಸಿ ಮುಂದಾಗಿದೆ. ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ. ಅಲ್ಲಿಗೆ ಈಗ ಜಲ್ಲಿ ಕಲ್ಲನ್ನ ಹಾಕಿದ್ದಾರೆ. ನೆಕ್ಸ್ಟ್ ಮಳೆ ನಿಲ್ತಿದ್ದ ಹಾಗೆ ಡಾಂಬರ್ ಅನ್ನ ಹಾಕ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದನ್ನ ಡಾಂಬರ್ ಹಾಕಿ ಸರಿ ಮಾಡ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನಿತ್ಯ ನರಕ ಯಾತನೆ ಪ್ರಯಾಣಿಕರಿಗೆ ಮತ್ತೆ ಡ್ರೈವರ್ಗಳಿಗೂ ಕೂಡ ಅಷ್ಟೇ. ಯಾಕಂದ್ರೆ ಅಲ್ಲಿ ಎಲ್ಲಿ ಗುಂಡಿ ತಪ್ಪಿಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದೇ ಒಂದು ರೀತಿಯಾಗಿ ಸವಾಲು. ಮೆಜೆಸ್ಟಿಕ್ಗೆ ಎಂಟ್ರಿ ಆಗ್ತಿದ್ದ ಹಾಗೆ ಮೆಜೆಸ್ಟಿಕ್ ನಲ್ಲಿ ಓಡಾಡಿರುವಂತವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಹೇಗಿದೆ ಅಲ್ಲಿ ಪರಿಸ್ಥಿತಿ ಅಂತ. ಬಸ್ ನಲ್ಲಿ ಓಡಾಡುವಂತವ್ರಿಗೆ ಆಲ್ಮೋಸ್ಟ್ ಲಕ್ಷಾಂತರ ಜನ ಓಡಾಡ್ತಾರೆ ಪ್ರತಿನಿತ್ಯ ಅಲ್ಲಿಗೆ ಬಂದು ಹೋಗುವಂತವ್ರು. ಆದ್ರೆ ಅಂತ ಸ್ಪಾಟ್ ಅಲ್ಲೇ ಇಂಥ ದುಸ್ಥಿತಿ ಇದೆಯಲ್ಲ, ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆಗಳೆಲ್ಲ ಇದ್ದಿದ್ದು. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.